ರಾಜ್ಯದಲ್ಲಿ ಒಂದು ಕಡೆ ಮಳೆ ಅವಾಂತರ, ಮತ್ತೊಂದು ಕಡೆ ಕೊರೋನಾ ಕೂಡ ನಿಧಾನಗತಿಯಲ್ಲಿ ರಾಜ್ಯದಲ್ಲಿ ಆವರಿಸಿಕೊಳ್ತಾ ಇದೆ. ಬೆಂಗಳೂರೇ ಹಾಟ್ಸ್ಪಾಟ್. ಮುಂಗಾರಿನ ಜೊತೆಗೆ ಕೊರೋನಾದ ಅಬ್ಬರ ಕೂಡ ಜೋರಾಗ್ತಾ ಇದೆ. ಹೆಮ್ಮಾರಿ ಕೊರೋನಾಗೆ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿ ಪರಿಣಮಿಸ್ತಾ ಇದೆ. ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 71 ಪಾಸಿಟಿವ್ ಕೇಸ್. ಪಬ್ಲಿಕ್ ಟಿವಿಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. 71 ಆಯಿತು ನೋಡಿ, 35 ಇತ್ತು, 71 ರೈಸ್ ಆಗಿದೆ. ಅಂದರೆ ಇವರು ಟೆಸ್ಟಿಂಗನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ, ಹಾಗಾಗಿ ಪಾಸಿಟಿವ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಬೆಂಗಳೂರಿನಲ್ಲೇ 71 ಪಾಸಿಟಿವ್ ಕೇಸ್. ಈ ವಿಚಾರವನ್ನು ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. 71 ಕೇಸ್ ಬೆಂಗಳೂರಿನಲ್ಲಿ. ಯಾವ ಅಲೆ ಬಂದಾಗಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಕೇಸಸ್ ಬರ್ತಾ ಇದ್ದದೆ ಬೆಂಗಳೂರಿನಲ್ಲಿ. ಯಾಕೆಂದರೆ ಇಲ್ಲಿ ಥಿಕ್ಲಿ ಪಾಪ್ಯುಲೇಟೆಡ್ ಸಿಟಿ, ಜನಸಂಖ್ಯೆ ಅಂತಕ್ಕಂಥದ್ದು 1.5 ಕೋಟಿ ಇದೆ. ಹಾಗಾಗಿ ಕೋವಿಡ್ ಪ್ರಸರಣ ಜಾಸ್ತಿ ಇದ್ದೇ ಇದೆ. ನೋಡಿ, ವಲಯವಾರು ಮಾಹಿತಿ ಕೊಡ್ತಾ ಇದ್ವಿ. ಮಹದೇವಪುರದಲ್ಲಿ 16, ಬೆಂಗಳೂರು ದಕ್ಷಿಣದಲ್ಲಿ 14 ಕೇಸು ಪತ್ತೆಯಾಗಿದೆ. ಮಹದೇವಪುರ ಚಿಕ್ಕ ವಲಯ, ಬಟ್ ಅಲ್ಲೇ 16 ಕೇಸ್ ಇದೆ. ಬೆಂಗಳೂರು ದಕ್ಷಿಣದಲ್ಲಿ 14 ಆ್ಯಕ್ಟಿವ್ ಕೇಸಸ್ ಪತ್ತೆಯಾಗಿರ್ತಕ್ಕಂಥದ್ದು ಇಲ್ಲಿ ತನಕ. ಬೇರೆ ಬೇರೆ ವಲಯಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಒಟ್ಟು 71 ಕೇಸ್ಗಳು ಬೆಂಗಳೂರಿನಲ್ಲಿ ಆ್ಯಕ್ಟಿವ್ ಪಾಸಿಟಿವ್ ಕೇಸಸ್. ಬೆಂಗಳೂರು ಪೂರ್ವದಲ್ಲಿ 13, ಬೆಂಗಳೂರು ಪಶ್ಚಿಮದಲ್ಲಿ 10. ದೊಡ್ಡ ದೊಡ್ಡ ವಲಯಗಳಲ್ಲಿ ಕಡಿಮೆ ಇದೆ ನೋಡಿ. ಬೊಮ್ಮನಹಳ್ಳಿ 7, ಬೆಂಗಳೂರು ನಗರ ಪ್ರದೇಶದಲ್ಲಿ 5, ಯಲಹಂಕದಲ್ಲಿ 4 ಕೇಸು, ದಾಸರಹಳ್ಳಿ ವಲಯದಲ್ಲಿ 1 ಕೇಸ್ ಪತ್ತೆಯಾಗಿದೆ. ವಲಯವಾರು ಮಾಹಿತಿ 4, 1 ಹೀಗೆ ಟೆಸ್ಟಿಂಗ್ ಜಾಸ್ತಿ ಮಾಡ್ತಾ ನಂಬರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾನು ನೆನ್ನೆನೂ ಹೇಳ್ತಾ ಇದ್ದೆ, ನೀವು ಟೆಸ್ಟಿಂಗನ್ನು ಎಷ್ಟು ಜಾಸ್ತಿ ಮಾಡ್ಕೋತೀರಾ, ಪಾಸಿಟಿವ್ ಕೇಸಸ್ ಅಷ್ಟು ಜಾಸ್ತಿ ಆಗೇ ಆಗುತ್ತೆ. ಬೆಂಗಳೂರಿನಲ್ಲಿ ಇದುವರೆಗೆ 71 ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಕೂಡ. ಆದರೆ ಎಲ್ಲ ಸೌಮ್ಯ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಸೌಮ್ಯ ಸ್ವಭಾವದ ಗುಣಲಕ್ಷಣಗಳು ಕಂಡು ಬರ್ತಾ ಇದೆ. ಕ್ರಿಟಿಕಲ್, ಸಿವಿಯರ್ ಅನ್ನೋ ರೀತಿಯಲ್ಲಿ ಯಾವುದೂ ಇಲ್ಲ. ಇನ್ನು ಮಹದೇವಪುರ ಮತ್ತು ದಕ್ಷಿಣ ವಲಯದಲ್ಲಿ ಕೊರೋನಾ ಸ್ಫೋಟವಾಗಿದೆ. ಬೆಂಗಳೂರು ಮಹದೇವಪುರ, ಬೆಂಗಳೂರು ದಕ್ಷಿಣ 71 ಪಾಸಿಟಿವ್ ಕೇಸ್ಗಳಲ್ಲಿ ಮಹದೇವಪುರ ಮತ್ತು ದಕ್ಷಿಣ ವಲಯದಲ್ಲೇ ಜಾಸ್ತಿ. ಬೆಂಗಳೂರು ನಗರದಲ್ಲೇ ಹೆಚ್ಚು ಕೊರೋನಾ ಆಕ್ಟಿವ್ ಕೇಸಸ್. ಮಹದೇವಪುರ ದಕ್ಷಿಣ ವಲಯ ಈ ಪ್ರದೇಶದಲ್ಲಿ 71 ಪಾಸಿಟಿವ್ ಕೇಸಸ್ ಇದುವರೆಗೆ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ಒಟ್ಟಾರೆ. ಸೊ ಹಾಗಾಗಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲೆಲ್ಲ ಅದಕ್ಕೋಸ್ಕರ ಸ್ಪೆಷಲ್ ವಾರ್ಡ್ಗಳನ್ನು ಮಾಡ್ಕೋತಾ ಇದ್ದಾರೆ. ಎಕ್ಸ್ಟ್ರಾ ಬೆಡ್ಗಳನ್ನು ಹಾಕೋತಾ ಇದ್ದಾರೆ. ಒಂದು 10, 15, 20 ಬೆಡ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ, 1 ವಾರ ನೋಡೋಣ ಅಂತ. ರಿಪೋರ್ಟ್ ಆಗ್ತದೆ ನಮ್ಮ ಹಾಸ್ಪಿಟಲ್ಸ್ನಲ್ಲಿ. ಅದರದ್ದು ಕಂಪಲ್ಸರಿ ಆಗಿ ನಾವು ಕೋವಿಡ್ ಇನ್ಸ್ಪೆಕ್ಷನ್ ಅಥವಾ ಕೋವಿಡ್ ಟೆಸ್ಟಿಂಗ್ ಮಾಡ್ತೀವಿ. ಸಾರಿ ಅಂದರೆ ಸೆವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ which are admitted cases. There is a method also for the hospitals to give the information. That will be tested. Otherwise, ನಮ್ಮ ಹತ್ರ total 71 cases are reported. Active cases have been reported. But 71. But according to preliminary advice, we are not very that doesn't seem to be much of virulence or anything in these cases. It is just like self-limiting kind of issue. But we'll wait for further instructions from government. Because government ಏನು ತೀರ್ಮಾನ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ಮುಂದೆ ಕೆಲಸ ಮಾಡ್ತೀವಿ. 21 ಕೇಸು ಇವತ್ತು ದಾಖಲಾಗಿದೆ. ಒಟ್ಟು ರಾಜ್ಯದ ಒಟ್ಟು ಕೇಸ್ 47 ಇದೆ. 32 ಕೇಸ್ ಬೆಂಗಳೂರಲ್ಲಿ 71 ಕೇಸ್. This I think this is 71 active cases. Sorry, na? Yes, sir. Sorry. Positive case ಬಂದಿದೆ ಸರ್. Good, 71. Total cases we have reported in Bangalore is around 71. ಯಾವ ಭಾಗದಲ್ಲಿ ಹೆಚ್ಚು ದಾಖಲಾಗಿದೆ ಪಾಸಿಟಿವ್? ಮಹದೇವಪುರ. South ಮತ್ತು ಮಹದೇವಪುರದಲ್ಲಿ 16 and 14 cases we have got recorded. ಸ್ಟೇಟ್ಗೆ ರಿಪೋರ್ಟ್ ಮಾಡಿದ್ದಾರೆ ಸರ್. ಇದು 71 ಕೇಸ್ It will get reported. ಅದು ರಿಪೋರ್ಟ್ ಆಗ್ತದೆ. ಪ್ರೈಮರಿ ಸ್ಟೇಟಿಂದಾನೇ ರಿಪೋರ್ಟ್ ಆಗಿ ಮಾಡಿದ್ದೀರಾ? ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದಕ್ಕೆ ಸ್ಟೇಟಿಂದ As of now we are only doing surveys. We are doing testing of SARI cases. ಅದು ಆಗಿದ ತಕ್ಷಣ we will. ಎಲ್ಲರೂ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರಾ ಅಥವಾ ಅಡ್ಮಿಟ್ ಆಗಿರೋರು ಇದ್ದಾರೆ? As such, no advisory like that. ಸರ್, ಎಲ್ಲರೂ ಹೋಮ್ ಐಸೋಲೇಷನ್. There is no advice to that effect of requirement to have home isolation also. ಮುಂಜಾಗ್ರತಾ ಕ್ರಮ ಏನು ತೆಗೆದುಕೊಳ್ತಾರೆ ಸರ್ ಬಿಬಿಎಂಪಿಯಿಂದ? ಈಗ ಸದ್ಯಕ್ಕೆ we will wait for advice from the state because ಇದು ಮಹೇಶ್ವರ್ ರಾವ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಟೋಟಲ್ ಬೆಂಗಳೂರಿನಲ್ಲಿ 71 ಪಾಸಿಟಿವ್ ಕೇಸಸ್. ಬಟ್ ಯಾರೂ ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಲ್ಲ, ಹೋಮ್ ಐಸೋಲೇಷನಲ್ಲೇ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ರಿಕವರಿ ಆಗ್ತಾ ಇದ್ದಾರೆ.
ಕೇಸಸ್ ಜಾಸ್ತಿ ಆಗ್ತಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಬೆಂಗಳೂರು ನಗರ ಒಂದರಲ್ಲೇ 71 ಕೇಸ್, ಇವತ್ತಿಂದ ಟೆಸ್ಟಿಂಗ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸಹಜವಾಗಿ ನಂಬರ್ ಜಾಸ್ತಿ ಬರುತ್ತೆ. ಬಟ್ ಈ 71 ಜನ ಏನು ಕೋವಿಡ್ ಪೇಷಂಟ್ಸ್ ಇದ್ದಾರೆ, ಇವರ ಆರೋಗ್ಯ ಹೇಗಿದೆ, ಹೇಗೆ ವರ್ತನೆ ಆಗ್ತಾ ಇದೆ ಕೋವಿಡ್ ಅಂತಂದ್ಬಿಟ್ಟು? ಅರವಿಂದ್, 71 ಕೇಸ್ಗಳು ದಾಖಲಾಗಿದೆ. ಇವರ ಆರೋಗ್ಯ ಎಲ್ಲವೂ ಕೂಡ ಆರಾಮಾಗಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ಲರೂ ಕೂಡ ಹೋಮ್ ಐಸೋಲೇಷನ್ನಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸೌಮ್ಯ ಸ್ವಭಾವದ ಲಕ್ಷಣಗಳು ಇವರಲ್ಲಿ ಕಾಣಿಸ್ಕೊಂಡಿತ್ತು ಎನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ಇವರಿಗೆ ಹೋಮ್ ಐಸೋಲೇಷನ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು. 71 ಜನರಲ್ಲಿ ಯಾರೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ಲ ಎನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. 71ರಲ್ಲಿ ಬಹುತೇಕವಾಗಿ ಮಹದೇವಪುರದಲ್ಲೇ ಹೆಚ್ಚು ಕೇಸ್ಗಳು ದಾಖಲಾಗಿರುವಂಥದ್ದು. ಮಹದೇವಪುರ ದೊಡ್ಡ ವಲಯ ಮತ್ತು ಬೇರೆ ಬೇರೆ ಭಾಗಗಳಿಂದ ಬರುವಂಥ ಜನ ಮತ್ತು ಸಂಪರ್ಕ ಅಲ್ಲಿ ಜಾಸ್ತಿ. ಆ ಕಾರಣಕ್ಕೋಸ್ಕರ ಅಲ್ಲಿ ಟೆಸ್ಟಿಂಗ್ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಕೇಸ್ಗಳು ದಾಖಲಾಗಿರುವಂಥದ್ದು. ಉಳಿದಂತೆ ಬೆಂಗಳೂರು ದಕ್ಷಿಣದಲ್ಲಿ, ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮದಲ್ಲಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ಈ ಸಂಖ್ಯೆ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜ್ಯದ ಒಟ್ಟು ಕೋವಿಡ್ ಕೇಸ್ಗಳ ಸಂಖ್ಯೆಯಲ್ಲಿ ಬೆಂಗಳೂರಿನದ್ದೇ ಬಹುಪಾಲು ಇರೋದ್ರಿಂದಾಗಿ ಆರೋಗ್ಯ ಇಲಾಖೆಯಿಂದ ಒಂದಷ್ಟು ಮಹತ್ವದ ಗೈಡ್ಲೈನ್ಸ್ಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾಹಿತಿಯನ್ನು ಮುಖ್ಯ ಆಯುಕ್ತರಿಗೆ ಹೇಳ್ತಾ ಇರುವಂಥದ್ದು. ಆರೋಗ್ಯ ಇಲಾಖೆ ಕೊಡುವಂಥ ಮಾಹಿತಿಯನ್ನು, ಅಂದರೆ ಕೊಡುವಂಥ ಗೈಡ್ಲೈನ್ಸ್ ಏನು ಕೊಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ, ಮುಂಜಾಗ್ರತೆಯನ್ನು ಜಾರಿ ಮಾಡ್ತೀವಿ ಅನ್ನೋಂಥ ಮಾಹಿತಿ ಈಗ ಹೇಳ್ತಾ ಇರುವಂಥದ್ದು. ಹಾಗಾಗಿ ಬಹುತೇಕವಾಗಿ ಎಲ್ಲರೂ ಕೂಡ ಆರೋಗ್ಯ ಇಲಾಖೆ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡುತ್ತೆ ಅನ್ನೋಂಥದ್ದನ್ನು ಕಾದು ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಕರೋನಾ ಏರಿಕೆ ಆಗ್ತಾ ಹೋಗ್ತಾ ಇರುವಂಥದ್ದು. ಒಂದು ಖುಷಿ ವಿಚಾರ ಅಂತಂದರೆ ಯಾರೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಲ್ಲ. ಮೊನ್ನೆ 84 ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟಿರೋದು ಬಿಟ್ಟರೆ ಆ ರೀತಿಯಾದಂಥ ಬೇರೆ ಆತಂಕಕಾರಿ ಪಡುವಂಥ ವಿಚಾರ ಏನಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಕೇಸ್ ಜಾಸ್ತಿಯಾಗಿ ಮತ್ತೆ ಅಪಾಯಕಾರಿ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಆತಂಕ ಇರುವಂಥದ್ದು. ನಿಯಂತ್ರಣಕ್ಕೆ ಅಂತೇಳಿ ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ. ಮತ್ತು ಎಲ್ಲರನ್ನೂ ಕೂಡ ಹೋಮ್ ಐಸೋಲೇಷನ್ನಲ್ಲಿರೋರಿಗೆ ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇನ್ನು ಮುಂದಕ್ಕೆ ನಂಬರ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಸ್ಟಿಂಗ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ಕಡ್ಡಾಯ ಅಲ್ಲ, ILI ಮತ್ತು ಸಾರಿ ಕೇಸ್ ಯಾರ್ಯಾರು ಬರ್ತಾ ಇದ್ದಾರೆ ಅವರಿಗೆ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ವಯೋವೃದ್ಧರಿಗೆ ಮಾಡ್ತಾ ಇದ್ದಾರೆ, ಗರ್ಭಿಣಿಯರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಆದರೆ ಕ್ರಿಟಿಕಲ್ ಅನ್ನೋ ಸನ್ನಿವೇಶ ಏನಿಲ್ಲ.